ಯಾಕಂದ್ರೆ ನಿಮ್ ವೈಫೈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು, ನೀವು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಸೊ ಈ ಮೀಟ್ರು ಬೇಕಾ ಮೀಟ್ರು ಅಂತ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ಸರ್? ಯಾವ ವಿಚಾರ ಬೇಕು ಸರ್ ನಿಮಗೆ? ನಾನು ಲೋಕಲ್ ಭಾಷೆ ಮಾತಾಡ್ಬೇಕು, ಪ್ರತಿಯೊಂದು ಕೆಲಸಕ್ಕೂ ಮೀಟ್ರ್ ಬೇಕು ಅದಲ್ವಾ. ಮೀಟ್ರದ್ದು ಏನು ಮಾಡೋಕ್ಕಾಗಲ್ಲ, ಮೀಟ್ರ್ ಬೇಕು ಆಯ್ತಲ್ವಾ. ಸೊ ಅದರಿಂದ ಅವರು ಹೇಳಿರ್ತಕ್ಕಂಥ ವಿಷಯ ಏನಂದರೆ, ಪ್ರತಿ ಯಾವುದೇ ವರ್ಕ್ ಮಾಡಬೇಕಾದ್ರೂ, ಈಗ ಪ್ರೊಡ್ಯೂಸರ್ ಮೂವಿ ಮಾಡಬೇಕಾದ್ರೆ ಬಡ್ಡಿ ಇಲ್ಲದೆ ಮಾಡೋದು ಮೀಟ್ರ್ ಬೇಕು. ಓಕೆ, ಎಲ್ಲರೂ ತಂದು ಏನು ಮಾಡ್ತಾರೆ, ಬಡ್ಡಿ ತಂದು ಮಾಡ್ತಾರೆ. ಬಡ್ಡಿ ಇಲ್ಲದೆ ಮಾಡೋಕೆ ಒಂದು ಮೀಟ್ರ್ ಬೇಕು ಆಯ್ತಲ್ವಾ. ಸೊ ಹಂಗೆ ಒಂದು ಏನೇ ಅಗ್ರೆಸಿವ್ ಹೋಗ್ಬೇಕು ಒಂದು ಮೀಟ್ರ್ ಬೇಕು. ಅಂದರೆ ಮೀಟ್ರ್ ಒಂದು ಸ್ವಲ್ಪ ನಂಬಬೇಕು ಅಂತ ಆ ವಿಚಾರದಲ್ಲಿ ಅವ್ರು ಕೇಳಿದ್ದಾರೆ. ಇದು ಅದೇ ಈಗಿನ ಸಿನಿಮಾ ಜಗತ್ತಲ್ಲಿ ತನ್ವೀರ್ ಅವರು ಮಾತಾಡಕ್ ಬಂದಾಗ ಆ ಮೀಟ್ರು ಬೇಕು. ಹೌದೌದು, ಪಬ್ಲಿಕಲ್ಲಿ ಜನ ಕಾಯ್ತಿರ್ತಾರೆ ಅವ್ರಿಗೋಸ್ಕರ. ಪಬ್ಲಿಕಲ್ಲಿ ಮಾತಾಡ್ಬೇಕಾದ್ರೆ ಮೀಟ್ರ್ ಬೇಕಲ್ವಾ. ಸೊ ಅದು ಏನಂದ್ರೆ ದಿಸ್ ಎ ಕಾಮನ್ ವರ್ಡ್. ಅದು ಹಳ್ಳಿ ಕಡೆ ಏನಂದ್ರೆ ಈ ಭಾಷೆ ಅಂತ ಕರಿತೀವಿ. ಒಂದ್ ಆಟ ಎಲ್ಲೋ ಆಟ ಆಡಕ್ ಹೋದ್ರು ಅಥವಾ ಏನಾದ್ರೂ ಒಂದು ಯಾರಿಗಾದ್ರೂ ರೇಗಿಸ್ಬೇಕು ಅಂತಂದ್ರೆ ಹುಡುಗಿಯರೇ ಶುರು ಮಾಡ್ಕೊಂಡಿದ್ದಾರೆ ಸರ್ ಇವಾಗ. ಮೀಟ್ರ್ ಬೇಕು ಮತ್ತೆ ಅಲ್ವಾ. ಅದರಿಂದ ಒಂದು ಮೀಟ್ರ್ ಬೇಕು ಅನ್ನೋದು, ಎಲ್ಲದಕ್ಕೊಂದು ಮೀಟ್ರ್ ಬೇಕು ಅಂತ ಹೇಳಿದ್ದಾರೆ. ಅದು ಈ ಪ್ರಶ್ನೆ ಯಾರಂದ್ರಲ್ಲ ಅವ್ರನ್ನ ಕೇಳಿದ್ರೆ ಉತ್ತರ ಸಿಗ್ತದೆ. ಅಲ್ಲ ಹೇಳಿದ್ದ ಅವರು ಹೇಳ್ತಾರಲ್ಲ, ಒರಿಜಿನಲ್ ಡೈಲಾಗ್ ಎಲ್ಲಿ ಉಟ್ಕೊಂತಲ್ಲ ಅವ್ರನ್ನ ಕೇಳ್ಬೇಕು. ಅದನ್ನ ಆ ಕೇಳ ಅವ್ರು ಹೇಳ್ತಾರೆ, ನಾನು ಬೇಕಾದ್ರೆ ಹೇಳ್ಬಲ್ಲ ಇವಾಗ ಅಂತ. ಅವ್ರು ಯಾರು ಅಂತ ಬೇಡ ಮೇಡಮ್, ಸಿನಿಮಾ ಚೆನ್ನಾಗಾಗ್ಲಿ ಮೇಡಮ್. ಬೇಡ ಮೇಡಮ್. ನಾನು ಆಕ್ಚುಲಿ ನಾವು 72 ಜನ ಶಾಸಕರು, ಅದ್ರಲ್ಲ ಎಷ್ಟು ಮಾತಾಡಿದ್ ನಾನೇ. ಅದಕ್ಕೂ ಒಂದು ಮೀಟ್ರ್ ಬೇಕು. ಓಕೆ, ಈ ಇಡೀ ಹಯಗ್ರೀವ ಸಿನಿಮಾದ ಎಲ್ರಿಗೂ ಮೀಟ್ರ್ ಜಾಸ್ತಿ ಇದೆ. ಹೌದು, ಅದನ್ನ ಒಪ್ಕೊಂತೀನಿ. ಯಾಕಂದ್ರೆ ತನ್ವೀರ್ ಅವರು ಒಂದೊಂದು ಪ್ರೋಗ್ರಾಮ್ ಹೋದಾಗ ಅವ್ರ ಅಕ್ಕ ಒಂದೊಂದು ಡೈಲಾಗು ಏನ್ ಕಿತ್ಕೊಂಡು ಹೋಗ್ತಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಅಷ್ಟು ಟ್ರೆಂಡಿಂಗ್ ಆಗ್ಬಿಟ್ಟಿದ್ದಾರೆ ನಿಮ್ ಹೀರೋ. ಟ್ರೆಂಡಿಂಗ್ ಅನ್ನಕ್ಕಿಂತ ಮೇಡಮ್, ಒಂದು ನಾನು ಅವಾಗಲೇ ಕೂಡ ಒಂದು ಮಾತು ಹೇಳಿದ್ದೀನಿ. ನಿಯತ್ತು ಅಂತ ಬಂದ್ರೆ ಮನುಷ್ಯ ಹುಟ್ಟಿದೀವಿ, ಸಾಯ್ತೀವಿ, ಇಸ್ ಕಾಮನ್, ಪ್ರತಿಯೊಬ್ಬರು ಸಾಯ್ತೀವಿ. ಅದ್ರ ಮಧ್ಯದಲ್ಲಿ 3 ಅಕ್ಷರ ಇದೆ ನೋಡಿ, ಜೀವನ. ಆ ಜೀವನದಲ್ಲಿ ನಿಯತ್ತಾಗಿರ್ಬೇಕು. ಆ ನಿಯತ್ತಿನ ಮತ್ತೊಂದು ಹೆಸರೇ ತನ್ವೀರ್. ನನಗೆ ಇದು ಇಷ್ಟ ಆಗಿದ್ದು ಅದೊಂದು ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಿದ್ದು. ಇದು ನಿಮ್ಮ ಪ್ರೊಡ್ಯೂಸರ್ ಮಾತ್ರ ಹೇಳ್ತಿರೋ ಮಾತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಭಿಮಾನಿಗಳೆಲ್ಲರೂ ಕೂಡ ನಿಯತ್ತಿಗೆ ಅಥವಾ ಒಂದು ಫ್ರೆಂಡ್ಶಿಪ್ಗೆ ತುಂಬಾ ನಿಮ್ಮನ್ನ ಹೋಲಿಕೆ ಮಾಡ್ತಾರೆ. ಸೊ ಅದೆಷ್ಟು ಖುಷಿ ಕೊಡುತ್ತೆ ಅಂತ. ಖುಷಿ ಆಗುತ್ತೆ ಮೇಡಮ್, ಬಟ್ ಗೊತ್ತಿಲ್ಲ ಅದೇನೋ ನಾವು ಎಲ್ಲೋ ಮಾಡಬೇಕು ಇದಕ್ಕೋಸ್ಕರ ಮಾಡ್ದೆ ಅಂತಲ್ಲ. ನಾವು ಈ ಕ್ಯಾರೆಕ್ಟರ್ ನಾನು ಇರೋದೇ ಹೆಂಗೆ ಇರೋದ್ರಿಂದ ಅದು ಖುಷಿ ಆಗುತ್ತೆ. ಜನ ನಾನು ಒಬ್ಬನೇ ಅಂತಲ್ಲ, ಅದನ್ನು ಅಟ್ಲೀಸ್ಟ್ ನೋಡಿ ಆದರೂ ಯಾರೋ ಕಷ್ಟದಲ್ಲಿದ್ದಾಗ ಬೇರೆ ಲೈಫಲ್ಲಿ ಹಂಗೆ ನಿಂತ್ಕೊಳ್ಳಿ, ಏನೂ ಆಗಲ್ಲ, ಏನೂ ಆಗ್ಬಿಡಲ್ಲ. ಒಂದು ಕ್ಷಣಕ್ಕೆ ಅದು ಪಾಸ್ ಆಗುತ್ತೆ ಅಷ್ಟೇ. ಕಷ್ಟ ಅಲ್ಲಿ ಗಂಟ ತಡೀಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಎಲ್ಲರ ಜೀವನ ಒಂದೇ ಇರೋ ಸ್ಟಕ್ ಆಗ್ಬಿಟ್ಟಿರಲ್ಲ. ಮುಂದೊಂದು ದಿನ ದಾಟಿ ಹೋಗ್ಲೇಬೇಕು ಎಲ್ಲರ ಜೀವನದಲ್ಲೂ. ಒಬ್ಬರಿಗೆ ಮೇಲೆ ಬರುತ್ತೆ, ಒಬ್ರು ಕೆಳಗಡೆ ಇಲ್ಲಿದ್ದೇ ಹಿಡಿತಾರೆ, ಏನು ಮಾಡೋದು. ಸೊ ಅಲ್ಲಿ ಗಂಟ ಕಾಯಿಗೆ ಮಾಡಿ ಏನು ಮಾಡೋದು, ತಪ್ಪೇನಿಲ್ಲ. ಯಾರೋ ತಪ್ಪು ಮಾಡ್ಬಿಟ್ರು ಅಂತ ಹೋಗೋರು ಏನೋ ಆಗೇ ಹೋಯ್ತೀವಿ, ಅಚಾನಕ್ ಅದು ಆಗೋದು. ಹೋಗಿ ನಿಂತ್ಕೊಂಡಿದ ತಕ್ಷಣ ಅದೇನು ತಪ್ಪಲ್ಲ, ಆಗಿದೆ ನಿಮ್ಮ ಕೈಲಾಗಿ ಸಹಾಯ ಮಾಡಿ, ಇಲ್ಲ ಸುಮ್ಮನಿದೆ. ಅದ್ಬಿಟ್ಟು ಮಾಡೋರ್ಗು ಮಾತಾಡ್ತಾರೆ ಗೊತ್ತಾ ಅಂತ ನನ್ನ ಮಕ್ಕಳು ನಾನು ಅದನ್ನ ಹೇಳಿದ್ದು. ಅಂದ್ರೆ ನೀವು ಕೂಡ ಬೆಳೀತಾ ಇರುವಂತ ಹೀರೋ, ಈಗ ಸ್ಟೆಪ್ ಬೈ ಸ್ಟೆಪ್ ಒಂದು ಹಂತಕ್ಕೆ ಬಂದಿದ್ದೀರಾ. ಸೊ ನೀವು ಯಾಕೆ ಆ ಒಂದು ಒಬ್ಬ ವ್ಯಕ್ತಿನಾಗ್ಲಿ ಆ ಒಂದು ಇದನ್ನಾಗ್ಲಿ ಅಡ್ವಾಂಟೇಜ್ ತಗೊಂಡು ನಿಮ್ಮ ಪಾಡಿ ನೀವು ಬರ್ಬೋದಿತ್ತಲ್ಲ? ಅದೇ ಹೇಳಿದ್ನಲ್ಲಮ್ಮ, ನಾವು ಆ ವ್ಯಕ್ತಿಗೂ ಆ ಕ್ಯಾರೆಕ್ಟರ್ಗಳು ನಾವು ಅಲ್ವಲ್ಲ. ನಮ್ಗೆ ಹುಟ್ಟಿದಾಗಿ ನಾವು ಬಂದಿಲ್ಲ ಹಂಗೆ. ಒಂದು ಜೊತೆ ಇವಾಗ ನೋಡಿ ನಮ್ಮ ಸರ್ ಜೊತೆ ಕೂತ್ಕೊಂಡು ಅನ್ನ ತಿಂತಾರೆ, ಅದು ಸಾಯೋವರೆಗೂ. ಈಗ ಮುಂದಕ್ಕೆ ನಾವು ಸಿನಿಮಾ ಮಾಡ್ತೀವಿ ಎಲ್ಲೋ ಗೊತ್ತಿಲ್ಲ, ಒಂದು ಜೊತೆ ಒಂದು ತುತ್ತು ಅನ್ನ ತಿಂತೀವ, ಅವ್ರಿಗೆ ಏನೇ ಕಷ್ಟ ಬಂದು ಸಾಯೋವರೆಗೂ ಇರ್ಬೇಕು ನಾವು. ಅದು ನಿಯತ್ತು ಅನ್ನೋದು. ಅವ್ರ ಜೊತೆ ತಿಂದಿರ್ತೀವ, ಶೇರ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಸಾಕು. ಅದಕ್ಕೋಸ್ಕರ ಋಣಿಯಾಗಿ ಬದುಕಬೇಕು ಹೊರತು ಅವ್ರ ಜೊತೆ ಬಂದು ತಿಂದು ಕುಡಿದು ತೇಗಿ ಮಜಾ ಮಾಡಿ ಹೋಗಿದ ತಕ್ಷಣ ಅವ್ರ ಕಷ್ಟ ಬಂದ ತಕ್ಷಣ ಅವ್ರು ಯಾರು ಅಂತ ಗೊತ್ತಿದ್ದಾರೆ ಇರ್ತಾರಲ್ಲ, ಅದು ಮನುಷ್ಯತ್ವದ ಗುಣನೇ ಅಲ್ಲ ಅದು. ಹಯಗ್ರೀವ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಪಾತ್ರದಲ್ಲಿ ಮಾಡಿದ್ದೀರಾ. ಇಷ್ಟು ದಿನ ನಿಮ್ಮನ್ನು ಹೇಗೆ ನೋಡಿದ್ವಿ ಅಂದ್ರೆ ಲವರ್ ಬಾಯ್ ಆಗಿ ನೋಡಿದ್ವಿ, ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ, ಇದ್ರಲ್ಲೂ ರೊಮ್ಯಾಂಟಿಕ್ ಸಾಂಗ್ ಇದೆ, ರೊಮ್ಯಾಂಟಿಕ್ ಬಾಯ್ ಆಗಿ ನೋಡಿದ್ವಿ. ಸೊ ದಿಢೀರ್ ಅಂತ ಪೊಲೀಸ್ ಪಾತ್ರ ಮಾಡಿದ್ದೀರಾ. ಸೊ ಅದು ಹೇಗೆ ಅನ್ನಿಸ್ತು? ಅದಕ್ಕೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಖುಷಿ ಆಯ್ತು. ನಮ್ಮ ಕ್ಯಾರೆಕ್ಟರ್ ಅದೇ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ವಿಭಿನ್ನತೆ ಮಾಡೋಕ್ಕೆ ಟ್ರೈ ಮಾಡೋದು ಪಾತ್ರಗಳನ್ನ. ಸೊ ಇದಕ್ಕೆ ಹೇಳಿದಾಗಲೂ ಅಷ್ಟೇ, ಯೂಶಲಿ ಕತೆ ಕೇಳಿದಂಗೆ ಮಾಮೂಲಿ ಕಾಪ್ ಸ್ಟೋರಿನೇ ಇರುತ್ತೆ, ಲೈಕ್ ಅದೇ ಮರ್ಡರ್ ಮಿಸ್ಟ್ರಿ, ಅದೇ ಇವಾಗ ಕಳ್ಳನ ಹಿಡಿಯೋದು ಇಲ್ಲ ಇದು ಮಾಡೋದು ಇರುತ್ತೆ ಅನ್ಕೊಂಡು. ಬಟ್ ಇಲ್ಲ, ಇದನ್ನ ಹೇಳ್ಕೊಳೋ ಈ ರೀತಿನೇ ಬೇರೆ ಇತ್ತು. ಕತೆ ಹೇಳಿದಾಗ ನಮ್ಮ ರಘು ಅವರು ಹೊಸ ರೀತಿಯಲ್ಲಿ ಈ ಹಯಗ್ರೀವ ಅನ್ನೋ ಒಂದು ಅವತಾರದ ಒಂದು ಅಂಶನ ಎತ್ಕೊಂಡು ಈಗಿನ ಪ್ರಸ್ತುತ ವಿದ್ಯಮಾನಗಳ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಜನಕ್ಕೆ ಹೇಳೋಕೆ ಕೊಟ್ಟಿದ್ದಾರಲ್ಲ ಈ ಮೆಡಿಕಲ್ ಮಾಫಿಯಾ ಬಗ್ಗೆ. ದ ವೇ ಆಫ್ ಟೆಲ್ಲಿಂಗ್ ದ ನರೇಷನ್ ಇದೆ ತುಂಬ ಇಷ್ಟ ಆಗಿದೆ. ಜೊತೆಗೆ ಆಮೇಲೆ ಯೂಶುವಲ್ ಕಾಪ್ಸ್ಗಳ ಥರ ಇಲ್ಲ, ಇದು ಡ್ಯುಯಲ್ ಶೇಡ್ ಥರ ಹೋಗುತ್ತೆ. ಸೊ ಅದು ತುಂಬ ಇಷ್ಟ ಆಯಿತು. ಏನು ಒನ್ಲೈನ್ ಕತೆ ಹಯಗ್ರೀವ?
ಮೊದ್ಲೇನೆ ಕೆಲ್ಸ ಹೇಳಿ 27ಕ್ಕೆ ಮೇಡಮ್ ಆ ಥರ ಬೇಡ ಬೇಡ. 27ಕ್ಕೆ ನಾವು ನೋಡ್ದಂಗೆ ಟೀಸರ್ ರಿಲೀಸ್ ಆಗಿದಾವೆ, ಪೋಸ್ಟರ್ಸ್ ಗಳು ರಿಲೀಸ್ ಆಗಿದಾವೆ, ಸಾಂಗ್ಸ್ ರಿಲೀಸ್ ಆಗಿದಾವೆ, ಕತೆ ಲೈನ್ ಗೊತ್ತಾಗ್ತಾ ಇದೆ. 3.5 ಮಿಲಿಯನ್ ಹೋಗಿದೆ ನಮ್ಮ ಟೀಸರ್. ಹೌದು, ನನಗೆಲ್ಲ ಸ್ನೇಹಿತರಿಗೆ ಫೋನ್ ಮಾಡಿ ಅವತ್ತು 2 ಮೂವಿ ರಿಲೀಸ್ ಇತ್ತು, ಆ 2 ಮೂವಿಗಿಂತ ನಿಮ್ಮ ಟ್ರೈಲರ್ ಸಖತ್ತಾಗಿ ಹೋಗ್ತಿದೆ ಅಂತ ಹೇಳಿ. ಏನೋ ಒಂದು ಡಿಫ್ರೆಂಟ್ ಕತೆ ಬಂದಿದೆ, ಡಿಫ್ರೆಂಟ್ ಆಗಿ ನೋಡ್ಲಿಕ್ಕೆ ಒಂದು ಚಂದ ಕಾಣಿಸ್ತಿದೆ ಅಂತ. ಜಸ್ಟ್ ಇದು ನಾವು ಇದು ಜಲಕ್ ಬಿಟ್ಟಿದ್ವು ಅಷ್ಟೇ, ಟ್ರೈಲರ್ ಬಿಡ್ತೀನಿ ನೋಡಿ ಅದಾದ್ಮೇಲೆ ಹೆಂಗಿರುತ್ತೆ ಅಂತ ನಾನು ಇದು ಮಾಡಿ. ಸುಮಾರು ಜನ ಡಿಸ್ಟ್ರಿಬ್ಯೂಟರ್ಸ್ ನಾನು ಬಂದಾಗ ಈಗ ತಾನು ಒಬ್ರು ಬಂದು ಹೇಳಿ, ನಾನು ನಿಮಗೆ ಟ್ರೈಲರ್ ಬರೋ ತನಕ ಈವೆಂಟ್ ಮಾಡೋ ತನಕ ನಾನು ನಿಮ್ಗೆ ಕೊಡಲ್ಲ ಅಂತ ಹೇಳಿ. ಯಾಕೆಂದ್ರೆ ನನ್ನ ಕಂಟೆಂಟ್ ಚೆನ್ನಾಗಿದೆ, ನನ್ನ ಮೂವಿ ಚೆನ್ನಾಗಿದೆ, ಒಂದು ಸಮಾಜಕ್ಕೆ ಒಂದು ಏನೋ ಒಂದು ಕಳಿಸ್ತಾ ಇದ್ದೀವಿ, ಅದು ಸಮಾಜಕ್ಕೆ ಒಂದು ಮೆಸೇಜ್ ಕಳಿಸ್ಬೇಕು, ಕಳಿಸ್ತೇವೆ ಮೆಸೇಜ್ ಒಂದು ಕಳಿಸ್ತಾ ಇದ್ದೀವಿ ಆಯ್ತಲ್ವ. ಸೊ ಅದರಿಂದ ನಾನು ನನಗಿರೋ ಒಂದು ಪ್ರಶ್ನೆ ಕೇಳಬೇಕು, ಕೇಳಲ್ಲ ಸರ್? ನೀವು ಕಾಕಿ ಡ್ರೆಸ್ ಹಾಕಿದ್ರಲ್ಲ, ಹೇಗೆ ಅನಿಸ್ತು ಫೀಲು? ಎಲ್ಲರೂ ಏನ್ರು ಅಲ್ಲ ಸರ್, ಅಲ್ಲ ಹೇಗೆ ಅನಿಸ್ತು? ಸಪೋಸ್ ಎಕ್ಸಾಂಪಲ್ ಯಾರಿಗಾದ್ರು ಜಿಮ್ಮರ್ ಇದ್ರೆ ಏನೋ ಹುಡುಗಿ ಬಂದ ತಕ್ಷಣ ಆಟೋಮೆಟಿಕ್ ಅಂತಾರೆ ಅಲ್ವಾ, ನೀವು ಕಾಕಿ ಹಾಕೊಂಡಿದ್ರಲ್ಲ ಏನು ಹೊಡಿಬೇಕು ಅನಿಸ್ತಾ? ಇಲ್ಲ ಸರ್, ಅದು ನನಗೆ ಅದನ್ನೇ ಇಷ್ಟೊಂದು ಇಂಟರ್ವ್ಯೂ ಕೇಳಿದ್ರು. ಆ ಪೊಲೀಸರ್ ಕಾಸ್ಟ್ಯೂಮ್ ಇರೋ ಗತ್ತೆ ಹೆಂಗೆ ಅನ್ಸುತ್ತೆ ಮೇಡಮ್? ನಮ್ಗೆ ಅನ್ಕೋತಾ ಇದ್ವಿ ಯಾಕೆ ಪೊಲೀಸರು ಹಿಂಗಾಡ್ತಾ ಇರ್ತಾರೆ, ಸುಮ್ಮನೆ ಯಾರ ಬರ ಅಂತ ಉಗ್ದಾಡ್ತಾ ಇರ್ತಾರೆ, ಮತ್ತೆ ಎಲ್ಲರ ಮೇಲೂ ದರ್ಪ ತೋರಿಸ್ತಾ ಇರ್ತಾರೆ ಅಂತ. ಬಟ್ ಅವಾಗ ಅದೇನೋ ಒಂಥರ ಕದರು, ಬಟ್ಟೆಗೇನೆ ಅವರು ಅಷ್ಟೊಂದು ಇದ್ರ ಪವರ್ ಇರುತ್ತೆ ಅನ್ಸುತ್ತೆ ನಮಗೆ. ಸೊ ಅದು ಹಾಕಿದಾಗ ಆ ಫೀಲ್ ಸಿಕ್ತು ನಮಗೆ. ಒಂದ್ಸರಿ ಸೆಟ್ಗೆ ಹೋಗಿದ್ದೇವೆ ಕಾಕಿ ಡ್ರೆಸ್ ಆದಾಗ, ಸೀರಿಯಸ್ ಆಗಿತ್ತು ಅಂತಂದ್ರೆ ಆ ಸೀರಿಯಸ್ ನಾನು ಕೇಳಿದೆ, ಬರೋಬ್ಬರ ಸೀರಿಯಸ್ ಆಗಿದೆ ಪೊಲೀಸ್ ಡ್ರೆಸ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ದರ್ಶನ್ ಸರ್ಗೆ ಅಂಡ್ ಇವ್ರಿಗೆ ಸುದೀಪ್ ಸರ್ಗೆ ಅದು ಲಕ್ಕು, ಅಂದರೆ ಐ ಮೀನ್ ಆ ಕಾಕಿ ಡ್ರೆಸ್ಸಲ್ಲಿ ಕಾಣಿಸೋದು, ಇದು ಹೇಳುವಡಿ ಕಟ್ಟೋಡಲ್ಲ, ಆ ಪೊಲೀಸ್ ಡ್ರೆಸ್ ಹೆಂಗೆ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ಸಖತ್ತಾಗಿ ಕಾಣಿಸುತ್ತೆ. ನಮ್ಗದೆ ಈಗ ದರ್ಶನ್ ಸರ್ದು ಅಯ್ಯ ಸಿನಿಮಾದು ಅದೆಲ್ಲ ಒಂಚೂರು ಬಂದು ಹೋಯ್ತು, ನೀವು ಹೇಳಿದ್ರಿ. ಹೌದು, ಐರಾವತದಲ್ಲಿ ಆ ಕಟೌಟ್ ಹೆಂಗ್ ಕಾಣಿಸುತ್ತೆ ಅಂದ್ರೆ ಅದು ಬಿಟ್ರೆ ಈ ಕಟೌಟೇ ಕಾಣಿಸುತ್ತೆ ನಮ್ಗೆ. ಅದೇ ಈ ಐಟು ಹೌದು. ಅದು ಮ್ಯಾಚ್ ಆಗೋದು. ಸರ್ ಆಕ್ಚುಲಿ ನಮ್ಗೆ ಖುಷಿ ಆದಂತ ವಿಚಾರ ಅಂದ್ರೆ ಒಂದ್ ಲೈನ್ ಯಾಕೆ ಕೇಳಿದ್ವಿ ಅಂತಂದ್ರೆ, ಇಲ್ಲಿ ನಾವು ಕೇಳ್ಪಟ್ಟಾಗೆ ಅದೊಂದು ಮಾಫಿಯಾ ಕತೆ ಅನ್ನೋದು ಒಂದು ಸುಳಿವು. ಮೇಡಮ್ ಅಷ್ಟೆಲ್ಲ ಬೇಡ. ಈಗ ಅಯಗ್ರೀವ ಅಂದ್ರೆ ನಿಮ್ಗೇನು ಗೊತ್ತು? ದೇವ್ರು, ಅಲ್ಲ ಅವತಾರದ ಬಗ್ಗೆ ಏನ್ ಗೊತ್ತು ನಿಮ್ಗೆ? ವಿಷ್ಣುವಿನ ಅವತಾರ. ಏನಕ್ಕೆ ಅಯಗ್ರೀವ ಅವತಾರ ಏನಕ್ಕೆ ತಾಳಿದ್ದು? ಒಂದಷ್ಟು ಏನೇನು ಅಂದ್ರೆ ಒಂದೊಂದು ವಿಷ್ಣು ಒಂದೊಂದ್ಸಲಿ ಒಂದೊಂದು ಅವತಾರ ಹೌದು. ಯಾಕಂದ್ರೆ ಅಯಗ್ರೀವ ಅವತಾರ ಏನಕ್ಕೆ ಎತ್ತಿದ್ವಿ? ತೊಂದರೆಗಳಾದಾಗ ಅಂದ್ರೆ ಕೆಟ್ಟದಾದಾಗ ಒಂದೊಂದು ಅವತಾರದಲ್ಲಿ ಬಂದದ್ದು ಸರಿ ಮಾಡೋ ಅಂತ ಅವತಾರ. ಅಯಗ್ರೀವ ಅವತಾರ ಏನಕ್ಕೆ ತಾಳಿದ್ದು? ಇಲ್ಲ, ರೆಕಾರ್ಡ್ ಆಗ್ಬೇಕಿದು, ಬಿಡಬಾರ್ದು, ರೆಕಾರ್ಡ್ ಆಗ್ಬೇಕು. ಅಲ್ಲಿ ಒಂದು ದುಷ್ಟನ ಸಂಹಾರ ಮಾಡಿ, ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ವಿಷ್ಣು, ಅದೇ ವಿಷ್ಣುನ ಅಯಗ್ರೀವ ಅವತಾರ ತಾಳಿದ್ದು. ಅದೇ ನಮ್ಮ ಸಿನಿಮಾದ ಸಾರಾಂಶ. ಅದ್ರ ನೀವು ಕತೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ತಿರ್ಗಾ ಕೆಣಕಿ ಕೇಳ್ಬಿಡಿ ಏನು 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 ಅಂತ ಒಂದ್ಲೈನ್. ಸಂಜನಾ ಅವರು ಫಸ್ಟ್ ಟೈಮ್ ಡಾಕ್ಟರ್ ಆಗಿ ಬೇರೆ ಮಾಡಿದ್ದಾರೆ. ಏನ್ ಕನೆಕ್ಟಿವಿಟಿ ಅನ್ನೋದು ಬೇರೆ ನಮಗೆ ಬೇಕಲ್ಲ. ಅದೆಲ್ಲ ಬಿಡ್ಕೊಡಕ್ಕಾಗಲ್ಲ. ಇದು 27ನೇ ತಾರೀಕು ನೋಡಿ ನೀವು. ಎಲ್ಲ ಹೇಳ್ಬಿಡ್ತಾರೆ, ನಿಮ್ಗೆ ತಗೊಂಡಿಲ್ಲ.